ರಷ್ಯಾದಲ್ಲಿ ವಿಶ್ವದ 6ನೆಯ ಅತ್ಯಂತ ಅನಾಹುತಕಾರಿ ಭೂಕಂಪ ಸಂಭವಿಸಿಬಿಟ್ಟಿದೆ. ಇಡೀ ವಿಶ್ವದಲ್ಲಿ 6ನೇ ಒಂದು ಅನಾಹುತಕಾರಿ ಭೂಕಂಪ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬಹುದಾಗತ್ತೆ ನಾವು, ಅಷ್ಟು ಭೀಕರವಾಗಿದ್ದು ಅಂತ. ಕುಂಬಟ್ಕಾ ದ್ವೀಪದ ಬಳಿಯಲ್ಲಿ 8.8 ರಿಕ್ಟರ್ ಮಾಪಕದ ತೀವ್ರತೆಯಲ್ಲಿ ದಾಖಲಾಗಿದೆ ಭೂಕಂಪದ್ದು. ಭೀಕರ ಭೂಕಂಪದಲ್ಲಿ ಹಲವರಿಗೆ ಗಾಯ ಆಗಿದೆ. ಉತ್ತರ ಪೆಸಿಫಿಕ್ ಪ್ರದೇಶದಲ್ಲಿ ಸುನಾಮಿ ಕೂಡ ಆಗಬಹುದು. ಇದು ಬರೀ ಭೂಕಂಪ ಅಲ್ಲ, ಭೂಕಂಪದ ನಂತರ ಸುನಾಮಿನೇ ಆಗುತ್ತೆ ಇಲ್ಲಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ನೋಡಿ, ಒಂದೊಂದು ಕಚೇರಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಏಕಾಏಕಿ ಯಾರೋ ಇಡೀ ಆಫೀಸನ್ನೇ ಹಿಡಿದು ಜಗ್ಗಾಡಿದ್ರೆ ಹೇಗಾಗಬಹುದೋ ಆ ಥರದಂಥ ಒಂದು ಅನುಭವ. ಇವರು ಮಹಿಳೆ ಕೆಲಸ ಮಾಡ್ತಾಯಿದ್ರು, ಅವರು ಕೂಡ ಒಂದು ಪ್ಯಾನಿಕ್ ಆಗಿ ಗಾಬರಿಯಾಗಿ ಅಲ್ಲಿಂದ ಕದಲಕ್ಕಾಗ್ತಾ ಇಲ್ಲ ಅವ್ರಿಗೆ. ಎಲ್ಲೆಲ್ಲಾಗಿದೆ, ಹವಾಯಿ, ನ್ಯೂಜಿಲೆಂಡ್, ದಕ್ಷಿಣ ಕರಾವಳಿಯಲ್ಲಿಯೂ ಕೂಡ ಎಚ್ಚರಿಕೆ ಕೊಡಲಾಗ್ತಾ ಇದೆ. ಇದೀಗ ರಷ್ಯಾದಲ್ಲಾಗಿರ್ತಕ್ಕಂಥ ಭೀಕರ ಭೂಕಂಪ ಇದು. ಜಪಾನ್ನಲ್ಲಿ ಈಗ ಆಲ್ರೆಡಿ 20 ಲಕ್ಷ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕಿಂಡರ್ಗಾರ್ಟನ್ ಶಾಲೆಗಳು, ಮನೆಗಳು, ಶಿಶುವಿಹಾರಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ. ಪೆರು, ಎಕ್ವಿಡಾರ್, ಚೀನಾದಲ್ಲಿಯೂ ಕೂಡ ಸುನಾಮಿ ಎಚ್ಚರಿಕೆ ಇದೆ. ನಿಮಗೇನಾಗುತ್ತೆ, ನೀವೊಂದು ಸುನಾಮಿ ಸಮುದ್ರದ ಆಳದ ಒಂದು ನೆಲ ಇರುತ್ತಲ್ಲ, ಆ ನೆಲ ಕಂಪಿಸಿದಾಗ ಸುನಾಮಿ ಎದ್ದೇಳುತ್ತೆ. ಸರಳವಾಗಿ ಹೇಳೋದಾದರೆ ಏನಾಗುತ್ತೆ ನಿಮಗೆ, ಸಪೋಸ್ ನಾವು ಒಂದು ಪಾತ್ರೆ ತುಂಬ ನೀರು ತುಂಬೋಣ, ಪಾತ್ರೆ ತುಂಬ ನೀರು ತುಂಬಿ ನಾವೇನು ಮಾಡ್ತೀವಿ, ಆ ಇಡೀ ಪಾತ್ರೆಯನ್ನು ಜಗ್ಗಾಡಿಸ್ಬಿಡ್ತೀವಿ, ಅಲ್ಲಾಡಿಸ್ಬಿಡ್ತೀವಿ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ ಅವಾಗ, ಪಾತ್ರೆ ತುಂಬಿರುತ್ತಲ್ಲ, ಪಾತ್ರೆಯಿಂದ ನೀರು ಆಚೆಗೆ ಚೆಲ್ಲಕ್ಕೆ ಶುರುವಾಗುತ್ತೆ. ಅದೇ ಥರ ಸಮುದ್ರದಲ್ಲಿ ಆ ನೀರಿರುತ್ತಲ್ಲ, ನೀರಿನ ತಳಭಾಗದಲ್ಲಿ ಭೂಮಿ ಭೂಕಂಪಕ್ಕೆ ಒಳಗಾಗಿ ಅಲುಗಾಟ ಶುರುವಾಗಿ ಬಿಟ್ಟರೆ ಆ ನೀರಿರುತ್ತಲ್ಲ, ನೀರು ಯಾವ ದಿಕ್ಕಿಗೆ ಅಂದರೆ ಆ ದಿಕ್ಕಿಗೆ ಎರಚಲ್ಪಡುತ್ತೆ, ನುಗ್ಗುತ್ತವಾಗ. ಸಮುದ್ರದ ನೀರದು, ಸಮುದ್ರ ಅದು ಬಂತು ಅಂತ ಹೇಳಿದ್ರೆ 20 ಅಡಿ, 30 ಅಡಿ, 40 ಅಡಿ, 50 ಅಡಿವರೆಗೂ ಕೂಡ ಆ ನೀರಿನ ಹರಿವು ಇರಬಹುದು ನೆಲಮಟ್ಟದಿಂದ. 50 ಅಡಿಗೆ ಒಬ್ಬ ಮನುಷ್ಯ ಸಿಕ್ಕಾಕೊಂಡ ಅಂದರೆ ಉಳಿತಾನ, ಮನೆ ಉಳಿಯುತ್ತಾ, ಹೊಲ ಉಳಿಯುತ್ತಾ, ಏನೇನೂ ಉಳಿಯಲ್ಲ. ಸೊ ಹಾಗಾಗಿ ಬಿ ಕೇರ್ಫುಲ್ ಅಂತೇಳಿ ಎಚ್ಚರಿಕೆ ಬರ್ತಾ ಇದೆ. ಚೀನಾದಲ್ಲೂ ಇಂಥ ಎಚ್ಚರಿಕೆ ಇದೆ. 2011 ಆದಮೇಲೆ ಅತಿ ದೊಡ್ಡ ಭೂಕಂಪ ಇದು. ರಷ್ಯಾದ ಕರಾವಳಿ ಭಾಗದಲ್ಲಿ ಪ್ರಬಲ ಭೂಕಂಪ. 14 ವರ್ಷಗಳಲ್ಲಿಯೇ ಪ್ರಬಲ ಭೂಕಂಪಕ್ಕೆ ರಷ್ಯಾ ಸಾಕ್ಷಿ ಆಗ್ತಾ ಇದೆ. ರಿಕ್ಟರ್ ಮಾಪಕದಲ್ಲಿ 8.8 ಅಷ್ಟು ತೀವ್ರತೆ ದಾಖಲಾಗಿದೆ. ಸೊ ಜಪಾನ್ನ ತೊಹೊಕು ಸಮೀಪ ಭೂಕಂಪ ಆಗಿತ್ತು. 2011ರಲ್ಲಿ 9.1 ಇತ್ತು ಅದರ ತೀವ್ರತೆ. ಇದಾದ ಬಳಿಕ ಇವತ್ತು ಅತಿ ಹೆಚ್ಚು ತೀವ್ರತೆಯ ಭೂಕಂಪ ದಾಖಲಾಗಿದೆ.